ತಾವು ಹೇಳ್ತಿದ್ರಿ ಉತ್ಥಾನ ದ್ವಾದಶಿಯಂದು ಈ ತುಳಸಿ ಹಬ್ಬವನ್ನ ತುಳಸಿ ವಿವಾಹವನ್ನ ಆಚರಣೆ ಮಾಡಬೇಕು ಅಂತ. ಕೆಲವು ಕಡೆ ಸಂಪ್ರದಾಯಗಳಲ್ಲಿ ಸಂಜೆ ಈ ತುಳಸಿ ವಿವಾಹವನ್ನ ನೆರವೇರಿಸುವಂತಹದ್ದನ್ನ ನೋಡ್ತೇವೆ. ಶಾಸ್ತ್ರೋಕ್ತವಾಗಿಯೇ ನೆರವೇರಿಸ್ತಾರೆ. ತುಳಸಿ ಗಿಡವನ್ನು ಇಟ್ಟು ಕೃಷ್ಣನ ಒಂದು ಪ್ರತಿಮೆಯನ್ನು ಅಥವಾ ಸಾಲಿಗ್ರಾಮವನ್ನು ಇಟ್ಟು ಸಂಜೆಯೇ ಯಾಕೆ ಇದನ್ನ ಮಾಡ್ತಾರೆ? ಇದಕ್ಕೂ ಏನಾದ್ರು ಹಿನ್ನೆಲೆ ಇದೆಯಾ ಅಂತ? ಉತ್ತಮವಾದಂಥ ಪ್ರಶ್ನೆ. ನೋಡಿ, ವಿಶೇಷವಾಗಿ ಕಾರ್ತಿಕ ಮಾಸ ಅಂತ ಅಂದರೆ ಗೋಧೂಳಿ ಸಮಯದ ಪೂಜೆಗಳಿಗೆ ಅತ್ಯಂತ ಶಕ್ತಿ, ಅತ್ಯಂತ ಪಾವಿತ್ರತೆ ಮತ್ತು ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಕಾಲ. ಅಂದ್ರೆ ಗೋಧೂಳಿ ಅಂದ್ರೆ ಸಂಜೆಯ ಕಾಲ. ಹಸುಗಳನ್ನ ಮನೆಗೆ ನಾವು ಕರ್ಕೊಂಡ್ಬರುವಂತಹ ಗೋವುಗಳಲ್ಲಿ ಬರುವಂತ ಧೂಳಿಗೆ ನಾವು ಗೋಧೂಳಿ ಸಮಯ ಅಂತ ಹೇಳ್ತೀವಿ. ಇದೆಲ್ಲವೂ ಸಹ ಹಳ್ಳಿ ವಾತಾವರಣದಲ್ಲಿದೆ. ಈ ಗೋವುಗಳು ಹುಡುಕ್ಬೇಕಾದ್ರೂ ಸಿಗೋದಿಲ್ಲ. ಗೋವಿನ ಧೂಳು ಬರುವಂತಹ ಸಮಯ ಯಾವುದು ಅಂತಂದ್ರೆ ಸಾಯಂಕಾಲ. ಈ ಪ್ರಾತಃ ಕಾಲ ಬರೋದಿಲ್ಲ. ಯಾಕೆ ಹೇಳಿ, ಇಬ್ಬನಿ ಬಿದ್ದಿರುತ್ತೆ ಬೆಳಿಗ್ಗೆನೆ, ಬಂದ್ರೂ ಧೂಳು ಬರಲ್ಲ. ಸಾಯಂಕಾಲ ಎಲ್ಲ ಬಿಸಿಲು ಬಂದು ಒಣಗಿರುತ್ತೆ. ಹಸುಗಳು ಬರಬೇಕಾದ್ರೆ ಧೂಳು ಇಳ್ತಾ ಇರತ್ತೆ. ಅದಕ್ಕೆ ಗೋಧೂಳಿ ಸಮಯ, ಹಸು ಮನೆಗೆ ಬರುವಂತ ಸಮಯಕ್ಕೆ ಗೋಧೂಳಿ ಸಮಯ. ಅತ್ಯಂತ ಪಾವಿತ್ರತೆಯ ಮುಹೂರ್ತ ಸಿಗುವಂತ ಸಮಯ. ಒಂದು ಪ್ರಾತಃ ಕಾಲದಲ್ಲಿ ಮುಹೂರ್ತ ಸಿಗುತ್ತೆ, ಮತ್ತೆ ಸಾಯಂಕಾಲದಲ್ಲಿ ಗೋಧೂಳಿ ಸಮಯ ಅಂತ ಭಗವಂತನ ಉಪಾಸನೆ ಮಾಡ್ಲಿಕ್ಕೆ ಸಿಗುತ್ತೆ. ಗೋವುಗಳು ಅಂತ ಬಂದ ತಕ್ಷಣ ನೆನಪು ಬರುವಂತದ್ದು ಶಿವನ ವಾಹನ ನಂದಿ ನೆನಪು ಬರುತ್ತೆ. ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಸಾಯಂಕಾಲದ ಪೂಜೆಗಳಿಗೆ ಅತ್ಯಂತ ಪಾವಿತ್ರತೆ ಇರುತ್ತೆ.